ಎಸ್ ನಿರ್ದೇಶಕರು ರೀಸೆಂಟಾಗಿ ಶ್ರೀನಗರ ಹೋಗಿ ಬಂದ್ರಿ, ವಿಡಿಯೋ ನೋಡಿದ್ವಿ. ಅದಾದಮೇಲೆ ನೀವು ಯಾರಿಗೂ ಸಿಕ್ಕಿರಲಿಲ್ಲ. ಸೊ ಖುಷಿ ವಿಚಾರ. ಸೊ ಆ ಘಟನೆಯಿಂದ ಶುರು ಮಾಡಿ ಸರ್. ಶ್ರೀನಗರ ಆ ಘಟನೆ ನಡೆಯೋಕ್ಕೆ ಆ್ಯಕ್ಚುಲಿ ನಮ್ಮದು ಪ್ಲ್ಯಾನಿಂಗಲ್ಲಿ ಇರಲಿಲ್ಲ ಶ್ರೀನಗರ ಅನ್ನೋದು. ನಾವಿಲ್ಲಿಂದ ಆ ಸಾಂಗ್ನ ಪ್ಲ್ಯಾನ್ ಮಾಡಿದಾಗ ಲೇ ಲಡಾಖ್ ಹೋಗಬೇಕು ಅಂದರೆ ಒಂದು 5-6 ಜಾಗಗಳನ್ನ ಇದು ಮಾಡಿದ್ವಿ. ಒಂದು ರಾಜಸ್ಥಾನ್ ಜೈಪುರು, ಇನ್ನೊಂದು ಬಂದು ತಾಜ್ ಮಹಲ್, ಅಲ್ಲಿಂದ ಲೇ ಲಡಾಖ್ ಹೋಗ್ಬೇಕಂತ. ಈ ಎರಡರದ್ದು ಶೂಟಿಂಗ್ ಮುಗಿಸ್ಕೊಂಡಾದ್ಮೇಲೆ ಡೆಲ್ಲಿಗೆ ಬಂದು ಇಳಿತೀವಿ. ನೈಟೆಲ್ಲ ಅಲ್ಲೇ ಇದ್ದು ವೆಯ್ಟ್ ಮಾಡಿ ಅರ್ಲಿ ಮಾರ್ನಿಂಗ್ 8:30 ಫ್ಲೈಟು. ಸರಿ ಅಂತಂದ್ಬಿಟ್ಟು ಲೇಟಾಗಿ ಹೋಗುತ್ತೆ. ಅವಾಗ ಧ್ರುವದು ಇನ್ನೇನು ಫ್ಲೈಟ್ ಮಿಸ್ ಆಗುವಂಥದ್ದು ಒಂದು ಸಿಚುವೇಶನು. ನಾವು ಕೂತಿರೋ ಜಾಗದಲ್ಲೇ ಇನ್ನೂ 1 ಅವರ್ ಲೇಟ್ ಆಗುತ್ತೆ ಅಂತ ಹೇಳ್ತಾಯಿದ್ರು. ಹಾಗಂದಾಗ ಇಲ್ಲ ಇನ್ನು ಹಿಂಗಿದ್ರು 1 ಅವರ್ ಲೇಟ್ ಆಗ್ತಾ ಇದೆಯಲ್ಲ, ನಮ್ಮ ಹೀರೋ ಗೇಟಲ್ಲಿ ವೆಯ್ಟ್ ಮಾಡ್ತಿದ್ದಾರೆ, ಅವ್ರನ್ನೂ ಕರೆಸ್ಬೇಕಂತ ಅಂದ್ಬಿಟ್ಟು ಎಲ್ಲರೂ ನಮ್ಮದೆಲ್ಲ ಟೀಮೆಲ್ಲ ನಾವು ಕೇಳ್ಕೊಂಡಾಗ ಒಂದು ಅರ್ಧ ಗಂಟೆ ವೆಯ್ಟ್ ಮಾಡಿಸಿ ಪುನಃ ಡೋರೆಲ್ಲ ಕ್ಲೋಸ್ ಆಗಿತ್ತು ಇದ್ರದ್ದು ಫ್ಲೈಟ್ದು. ಸರಿ ಅಂತಂದ್ಬಿಟ್ಟು ಇವರು ಮತ್ತು ಮುತ್ತು ಇಬ್ಬರು ಬಂದರು. 1 ಅವರ್ ಲೇಟು ಆದ್ರೂ ಒಳಗಡೆ ನಾನು ಇಷ್ಟು ದಿನದಲ್ಲಿ ಓಡಾಡಿರೋದ್ರಲ್ಲಿ ಅಷ್ಟು ಲೇಟ್ ಆದ್ರೂ ಒಳಗಡೆ ಕರೆಸ್ಕೊಂಡಿದ್ದು. ಬಂದು ಒಳಗಡೆ ಕುಂತ್ಕೊಂಡ್ವಿ. ಟೇಕ್ ಆಫ್ ಆಗುತ್ತೆ ಅಂತ ಕಾದ್ವಿ. 1 ಅವರ್ ಆಗಲಿಲ್ಲ. ಅದಾದಮೇಲೆ ಫ್ಲೈಟ್ ಹೊರಡ್ತಾ ಇಲ್ಲ, ಫ್ಲೈಟ್ ಕ್ಯಾನ್ಸಲ್ ಆಗಿದೆ ಅಲ್ಲಿಗೆ ಹೋಗೋದು ಅಂತ ಅಂದ್ಬಿಟ್ಟು. ಸರಿ, ನಮ್ಮದು 2 ದಿನದ ಶೂಟ್ ಆಗಿದ್ದು, ಇನ್ನೂ 4 ದಿನದ ಶೂಟ್ ಬ್ಯಾಲೆನ್ಸ್ ಇತ್ತು. ಎಲ್ಲಿ ಹೋಗೋದು, ಯಾಕೆಂದರೆ ಅಲ್ಲಿ ಆ ಸಾಂಗ್ಗೆ ಅಂತಲೇ ಅಂದ್ಕೊಂಡು ಹೋಗಿರುವಂಥದ್ದು. ಸರಿ ಅಂತ ಅಂದ್ಬಿಟ್ಟು ಎಲ್ಲ ಕೂತ್ಕೊಂಡು ಮಾತಾಡಿಕೊಂಡು ಪ್ರೊಡ್ಯೂಸರ್ಗೆ ಹೇಳಿದ್ವಿ. ಈಗ ಎಲ್ಲ ನಮ್ಮ ಟೀಮೆಲ್ಲ ಕೂತ್ಕೊಂಡು ಮಾತಾಡಿಕೊಂಡು ಕಾಶ್ಮೀರ ಹೋಗೋದು ಅಂತ ಅಂದ್ಬಿಟ್ಟು ಅಲ್ಲೇ ಡಿಸೈಡ್ ಮಾಡ್ಕೊಂಡ್ವಿ. ನಮಗೇನು ಫ್ಲೈಟ್ ಕ್ಯಾನ್ಸಲ್ ಆಗಿತ್ತು, ಅವ್ರೇನು ಮಾಡಿದ್ರು, ನಮಗೆ ಸಾಯಂಕಾಲ 4:30ಕ್ಕೆ ಒಂದು ಫ್ಲೈಟು ಮತ್ತು 6:05ಗೆ ಒಂದು ಫ್ಲೈಟ್ ಇತ್ತು. ಅದರಲ್ಲಿ ಒಂದು ಫ್ಲೈಟಲ್ಲಿ 14 ಜನ, ಇನ್ನೊಂದು ಫ್ಲೈಟಲ್ಲಿ 16 ಜನ, ಒಟ್ಟು 30 ಜನ ಹೋಗಿದ್ದಿದ್ದು. 4:30 ಫ್ಲೈಟ್ಗೆ ಒಂದಷ್ಟು ಜನ ಹೊರಟರು. ನಾವು 6:30 ಫ್ಲೈಟಲ್ಲಿ, ನಾನು ಧ್ರುವ ಎಲ್ಲರೂ ಒಂದು 6:30 ಫ್ಲೈಟಲ್ಲಿ ಇದ್ವಿ, ಒಂದು 16 ಜನ. ನನ್ನ ಇಡೀ ಲೈಫಲ್ಲೂ ಅಂಥದ್ದೊಂದು ಇದನ್ನು ನೋಡಿಲ್ಲ. ಯಾಕೆ ಅಂತಂದರೆ ಒಂದು 22 ನಿಮಿಷ ಎಲ್ಲರೂ ಜೀವನ ಕೈಯಲ್ಲಿ ಹಿಡ್ಕೊಂಡು ಕೂತಿದ್ವಿ. ಅಂದರೆ ನಾವು ಅಂದ್ಕೊಂಡಿದ್ದು, ಅಂದರೆ ಎಲ್ಲರೂ ನನಗೆ ತುಂಬ ಜನ ಫೋನ್ ಮಾಡ್ತಾಯಿದ್ರು, ಅದ್ರ ಬಗ್ಗೆ ಏನಾದರೂ ಒಂದು ನೀವು ಮಾತಾಡಿ ಅಂತ. ಬಂದಿದ್ದೀವಿ ಅನ್ನೋದೇ ಒಂದು ಖುಷಿ ವಿಚಾರ. ಅದನ್ನು ತಗೊಂಡು ಮಾತಾಡಿಕೊಂಡು ನನಗೆ ಅದನ್ನು ಮಾತಾಡೋದು ಇಷ್ಟ ಇರಲಿಲ್ಲ. ಬಟ್ ಇವತ್ತು ನೀವು ಕೇಳ್ತಾ ಇದ್ದೀನಿ, ಆ 22 ನಿಮಿಷ ನಾವು ಅದರೊಳಗಡೆ ಹೆಂಗೆ ಬದುಕಿದ್ದೀವಿ ಅನ್ನೋದು 28 ನಿಮಿಷನೋ ಏನೋ. ಯಾಕೆಂದರೆ ಇದ್ದಕ್ಕಿದ್ದಂಗೆ ಒಂದು 8-9 ಸಾವಿರ ಅಡಿ ಕೆಳಗಡೆ ಹೊಟ್ಟೋಗುತ್ತೆ. ಅದು ಒಂಥರ ಗಾಳಿಪಟ ಆರ್ದಂಗೆ ಆರ್ತಾ ಇತ್ತು. ಆ ಎಕ್ಸ್ಪೀರಿಯೆನ್ಸ್ನ ಹೇಳೋಕ್ಕೂ ಆಗಲ್ಲ. ಒಂದೊಂದು ಸತಿ ನಮ್ಮೆಲ್ಲರೂ ಕಣ್ಣಲ್ಲೂ ನೀರಿತ್ತು ಅವತ್ತು. ನನ್ನ ಪಕ್ಕದಲ್ಲಿ ಸ್ವಾಮಿ ಕೂತಿದ್ರು, ಅವ್ರ ಪಕ್ಕದಲ್ಲಿ ಹೀರೋಯಿನ್ ಕೂತಿದ್ರು. ನಾನು ಪಕ್ಕದಲ್ಲಿರೋರನ್ನ ನೋಡಿದ್ರೆ ಅವರೇನೋ ಧೈರ್ಯವಾಗಿದ್ದಾರೆ ಅಂತಂದರೆ ಯಾರೂ ಧೈರ್ಯವಾಗಿಲ್ಲ. ಹೀರೋಯಿನ್ ಆಲ್ರೆಡಿ ಮೆಸೇಜ್ ಮಾಡಿದ್ಲು ಅವ್ರ ಅಪ್ಪ ಅಮ್ಮನಿಗೆ, ನಾವೆಲ್ಲರೂ ಸತ್ತೋಗ್ತಾ ಇದ್ದೀವಿ, ಅಮ್ಮ ಅಪ್ಪ ನಾವೇನಾದರೂ ತಪ್ಪು ಮಾಡಿದರೆ ನಮ್ಮನ್ನೆಲ್ಲ ಕ್ಷಮಿಸ್ಬಿಡಿ ಅಂತ ಅಂದ್ಬಿಟ್ಟು ಮೆಸೇಜು ಕೂಡ ಟೈಪ್ ಮಾಡಿ ಜೋರಾಗಿ ಹೇಳ್ತಾ ಇದ್ದಾರೆ. ನಮಗೆ ಎಲ್ಲರ ಕಣ್ಣಲ್ಲೂ ನೀರಿದೆ. ನಮಗೆಲ್ಲರಿಗೂ ಜ್ಞಾಪಕ ಬಂದಿದ್ದೇನೆಂದರೆ ನಮ್ಮ ಅಪ್ಪ ಅಮ್ಮ, ನನ್ನ ಹೆಂಡತಿ, ನನ್ನ ಮಗು, ಎಲ್ಲರಿಗೂ ಪ್ರತಿಯೊಬ್ಬರೂ ಆ ಒಂದು 22 ನಿಮಿಷ ಹೆಂಗೆ ಅದರೊಳಗಡೆ ಕೂತಿದ್ದೀವಿ ಅನ್ನೋದು ನಿಜವಾಗ್ಲೂ ಗೊತ್ತಿಲ್ಲ. ಆ ದೇವರೇ ನಮ್ಮನ್ನು ಕಾಪಾಡಿರೋದು. ಒಂದು ಪುನರ್ಜನ್ಮ ನಮ್ಗೆ ಎಲ್ಲರದು, ಆ ಫ್ಲೈಟಲ್ಲಿ ಇದ್ದವರಲ್ಲಿ ಯಾರ್ದೋ ಒಬ್ಬೊಂದು ಆಯುಸ್ ಗಟ್ಟಿಯಾಗಿತ್ತು ಅನಿಸುತ್ತೆ. ನಾವೆಲ್ಲ ಬದುಕೊಂಡಿದ್ದೀವಿ, ನಿಮ್ಮ ಮುಂದೆ ಕೂತ್ಕೊಂಡು ಹೇಳ್ತಾ ಇದ್ದೀವಿ. ನಿಮ್ಮೆಲ್ಲರ ಬ್ಲೆಸ್ಸಿಂಗ್ಸು, ನಿಮ್ಮೆಲ್ಲರ ಆರೈಕೆನೇ ಇವತ್ತು ನಾವೆಲ್ಲರೂ ಇರೋದಕ್ಕೆ ಒಂದು ಇದಂತ ಹೇಳಿ. ಜರ್ನಿ 2 ವರ್ಷದ ಜರ್ನಿ ಹೇಗಾಯಿತು? ಸಿನಿಮಾ ಮಾತಾಡಿ ಸರ್, ನಿಮ್ಮ ಇಲ್ಲ, ಸಿನಿಮಾ ಬಗ್ಗೆ ಮಾತಾಡಿ. ಸಿನಿಮಾ 2021 ಅಲ್ವಾ ಸರ್? 2021 ಆಗಸ್ಟ್ 15th ಶುರುವಾಗಿದ್ದು ಸಿನಿಮಾ. ಆಗಸ್ಟ್ 15th ಶುರುವಾಗಿದ್ದು ಸಿನಿಮಾ. ಆಲ್ರೆಡಿ 2.5 ವರ್ಷಗಳು, ಅಂದರೆ ಒಂದು 240 ದಿನ ಇಲ್ಲಿವರೆಗೂ ಶೂಟ್ ಮಾಡಿರೋ ಡೇಸು. ಎಲ್ಲರೂ ಕೇಳ್ತಾಯಿದ್ರು ನನಗೆ, ಎಲ್ಲೇ ಹೋದ್ರೂ ನನಗೆ ಮುಜುಗರ ಆಗೋದು, ಎಷ್ಟು ದಿನ ಶೂಟ್ ಮಾಡ್ತೀರಾ ರೀ ಅಂತಂದ್ಬಿಟ್ಟು. ನಿಜವಾಗ್ಲೂ ಹೇಳಬೇಕು ಅಂದರೆ ಮಾರ್ಟಿನ್ ಸಿನಿಮಾನ ನಾವು ಇಷ್ಟು ದಿನ ಶೂಟ್ ಮಾಡಬೇಕು ಅಂತ ನಾನು ಅಂದ್ಕೊಂಡಿಲ್ಲ, ಪ್ರೊಡ್ಯೂಸರು ಅಂದ್ಕೊಂಡಿಲ್ಲ, ನಮ್ಮ ಹೀರೋನು ಅಂದ್ಕೊಂಡಿರಲಿಲ್ಲ. ಬಟ್ ಶುರು ಮಾಡಿಕೊಂಡಾಗ ಇದ್ದಿದ್ದು ಬಜೆಟ್ ನಾವು ಅಂದ್ಕೊಂಡಿದ್ದು ಒಂದು ಅಂದರೆ ಒಂದು 35-40 ಕೋಟಿಲಿ ಒಂದು ಸಿನಿಮಾ ಮಾಡಬೇಕು ಅಂತಲೇ ಅಂದ್ಕೊಂಡಿದ್ದು. ಸರಿ, ಇದು ಹೋಗ್ತಾ ಒಂದು 80-90 ದಿನಕ್ಕೆ ಅಲ್ಲಿಗೆಲ್ಲ ರೀಚ್ ಆಗೋಯ್ತು. ನಾವೇನು ಅಂದ್ಕೊಂಡಿದ್ವಿ ಬಜೆಟ್ ಗೊತ್ತಿಲ್ಲ, ನಮ್ಮ ಕೈಯಿಂದ ಮೀರಿ. ಏನಂದರೆ ಪ್ರತಿಯೊಂದೂ ಇದೊಂದು ಎಪಿಸೋಡ್ ಚೆನ್ನಾಗಿ ಮಾಡ್ಬಿಡೋಣ,
ಇದೊಂದು ಎಪಿಸೋಡ್ ಚೆನ್ನಾಗಿ ಮಾಡ್ಬಿಡೋಣ ಅಂತ ಅನ್ಕೊಂಡು ಎಲ್ಲ ಎಪಿಸೋಡ್ಗಳು ದೊಡ್ಡದಾಗ್ತಾ ಹೋಯಿತು. ಆ ಚೆನ್ನಾಗಿ ಮಾಡ್ಬಿಡೋಣ ಅನ್ನೋ ಒಂದು ಏನಿದೆಯಲ್ಲ, ಆ ಒಂದು ವಿಸ್ತಾರ ಅಂತ ಏನು ಹೇಳ್ತೀವಲ್ಲ, ಆ ಟೈಮಲ್ಲಿ ಕುತ್ಕೊಂಡಾಗ ಚೆನ್ನಾಗಿ ಮಾಡ್ಬಿಡೋಣ ಅಂದಾಗ ಚೆನ್ನಾಗಿ ಮಾಡೋಕ್ಕೆ ಎಲ್ಲೋ ಒಂದು ಲೊಕೇಶನಲ್ಲಿ ಶೂಟ್ ಮಾಡೋಕ್ಕಾಗಲ್ಲ. ಅದಕ್ಕೊಂದು ಸೆಟ್ ಹಾಕಬೇಕು, ಅದಕ್ಕೊಂದು ಪ್ರೋಸೆಸ್ ಆಗುತ್ತೆ. ಒಂದು ಟೈಮು ಯಾವ ಸೆಟ್ ಅಂತ ಡಿಸೈಡ್ ಮಾಡಬೇಕು. ಅದಕ್ಕೆ ಪ್ರೊಡ್ಯೂಸರ್ ಹತ್ರ ಹೋಗಿ ಸರ್ ಇಂಥದ್ದೊಂದು ಸೆಟ್ ಆಗ್ತಾಯಿದ್ದೀವಿ, ನೀವು ಅಪ್ರೂವಲ್ ಕೊಡಿ, ನಿಮ್ಮ ಕಡೆಯಿಂದ ದುಡ್ಡು ಬರಬೇಕು ಅಂತ ಅವ್ರನ್ನ ಕೇಳ್ಕೋಬೇಕು. ಅವ್ರು ಇದೆಲ್ಲದೂ ಸೇರಿ ಒಂದೊಂದು ಸೆಟ್ಗೆ ಹತ್ತತ್ರ ನಾವು ಒಂದು 18ರಿಂದ 20 ಸೆಟ್ಗಳು ಇದರಲ್ಲಿ ಹಾಕಿರೋದು. ಒಂದೊಂದು ಸೆಟ್ಗೆ ನಾವು ಪ್ಲ್ಯಾನ್ ಮಾಡೋದು ದಿನ ಓಕೆ ಒಂದು 20 ದಿನಕ್ಕೆ ಮುಗಿಯುತ್ತೆ ಅಂತ ಅಂದ್ಕೊಂಡ್ರೆ ನಡೀತಾ ಆರ್ಟ್ ಡೈರೆಕ್ಟ್ರ್ ಕಡೆಯಿಂದ ಇಲ್ಲ ಸರ್ ಇನ್ನೊಂದು 15 ದಿನ ಆಗುತ್ತೆ ಅಂದ್ಬಿಟ್ಟು, ಸರಿ ಅದೆಲ್ಲ ಮುಗ್ದು ಇನ್ನೇನು ಶೂಟ್ ಮಾಡಬೇಕು ಅಂತ ಅಂದ್ಕೊಂಡು ಹೋದಾಗ ಒಂದು ಮಳೆನೋ ಏನೋ ಒಂದು ಬರ್ತಾಯಿತ್ತು. ನಾವೊಂದು 8 ದಿನ ಅಂದ್ಕೊಂಡಿದ್ದು 10 ದಿನ 15 ದಿನ ಆಗ್ತಾಯಿತ್ತು. ಒಂದು ಲಾಸ್ಟ್ ನಾವು ಯಾವುದೋ ಒಂದು ಕ್ಲೈಮ್ಯಾಕ್ಸ್ ಅಂತ ಅಂದ್ಕೊಂಡ್ವಿ. ಆ ಕ್ಲೈಮ್ಯಾಕ್ಸ್ ಮಾಡಬೇಕಾದ್ರೆ ಇಲ್ಲೇ ಕೊಂಬಘಟ್ಟದಲ್ಲಿ ಮಾಡಿದ್ದು. ಒಂದು 25 ದಿನ ಶೂಟ್ ಮಾಡಬೇಕಂತ. ಅದರಲ್ಲಿ ಒಂದು ಮೋಕೋಬೊಟ್ ಯೂಸ್ ಮಾಡಿದ್ವಿ. ಅದು ನಾವೊಂದು 4 ದಿನ 5 ದಿನ ಅಂತ ಅಂದ್ಕೊಂಡಿದ್ದು, ಅದೇ ಒಂದು 22-23 ದಿನ ಹೊಟ್ಟೋಯ್ತು. ನಾವು ಅಂದ್ಕೊಂಡಿದ್ದು 25 ದಿನ 48 ದಿನಕ್ಕೆ ಹೋಯ್ತು. ಅದಾದಮೇಲೆ ಇನ್ನೊಂದು 4 ದಿನ ಒಂದು 52 ದಿನ ಕ್ಲೈಮ್ಯಾಕ್ಸೇ ಆಗೋಯ್ತು. ಎಲ್ಲರೂ ಏನಂತ ಇದ್ರು ಅಂದರೆ ಒಂದು ಸಿನಿಮಾ ಮುಗಿಸ್ಬೋದು, ಒಂದು 52 ದಿನದಲ್ಲಿ ನೀವು ಬರೀ ಕ್ಲೈಮ್ಯಾಕ್ಸ್ ಮಾಡಿದ್ದೀರಲ್ಲಪ್ಪ ಹಂಗೆ ಅಂತ ಅಂದ್ಬಿಟ್ಟು ಅಂದರೆ ನನ್ನನ್ನಂತೂ ತುಂಬಾ ಬೈಕೊಂಡಿದ್ದಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮನ್ನು ಕೇಳಿದಾಗ ನಮಗೆ ಒಂಥರ ಏನು ಇಷ್ಟು ದಿನ ಶೂಟ್ ಮಾಡ್ತಾಯಿದ್ದೀವಿ, ಮಾಡ್ತಾನೇ ಇದ್ದೀವಿ, ಮುಗಿತಾ ಇಲ್ಲ ಅನ್ನಿಸ್ತಾ ಇತ್ತು. ಬಟ್ ಪ್ರೊಡ್ಯೂಸರ್ಗೆ ನಾವು ಮಾಡಿದ್ದೆಲ್ಲ ತೋರಿಸಿದಾಗ ಮಾಡ್ತಾಯಿರಿ. ಆ್ಯಕ್ಚುಲಿ 50 ದಿವಸ ಆದಮೇಲೆ ನಮ್ಮ ಗಾಡಿನ ನ್ಯೂಟ್ರಲ್ ಮಾಡ್ಬಿಟ್ಟು ತಳ್ಳಿದ್ರೆ ಕೊಂಗೊಟ್ಟಕ್ಕೆ ಹೋಗ್ತಿತ್ತು. ಅಲ್ಲ 240 ದಿನದ ಫುಟೇಜ್ ಇದೆಯಲ್ಲ, ಅದು ಒಂದು ಸಿನಿಮಾದ 2 ಸಿನಿಮಾದ ಒಂದೇ ಸಿನಿಮಾ ಅದು. ಅಂದರೆ 240 ದಿನದಲ್ಲಿ ನಾವೇನೋ ಜಾಸ್ತಿ ಬೇಡದೇ ಇರೋದೆಲ್ಲ ಶೂಟ್ ಮಾಡಿದ್ದೀವಿ ಅನ್ನೋದಕ್ಕಿಂತ ಬೇಕಾಗಿದ್ದನ್ನೇ ಪ್ರಾಪರಾಗಿ ಶೂಟ್ ಮಾಡಿದ್ದೀವಿ. ಯಾಕೆಂತಂದರೆ ಇವಾಗ ಒಂದು ಪ್ಯಾನ್ ಇಂಡಿಯಾ ಸಿನಿಮಾ ಅಂತಂದಾಗ ಎಲ್ಲರೂ ನನ್ನನ್ನು ನೋಡ್ತಾರೆ, ಧ್ರುವನ್ನು ನೋಡ್ತಾರೆ, ಪ್ರೊಡ್ಯೂಸರ್ನು ನೋಡ್ತಾರೆ. ಇವರೇನೋ ಪ್ಯಾನ್ ಇಂಡಿಯಾ ಸಿನಿಮಾ ಅಂತ ಅನೌನ್ಸ್ ಮಾಡ್ಬಿಟ್ಟವ್ರೆ. ಇವರು ಹೊರಗಡೆ ಹೆಂಗೆ ಬರ್ತಾರೆ, ಇವರು ಸ್ಕ್ರೀನ್ ಮೇಲೆ ಇವ್ರು ಏನು ತೋರಿಸ್ತಾರೆ, ಸ್ಕ್ರೀನ್ ಮೇಲೆ ಹೆಂಗೆ ತಗೊಂಬಂದುಬಿಡ್ತಾರೆ, ಇವ್ರದ್ದು ಕ್ವಾಲಿಟಿ ಇರುತ್ತಾ, ಕ್ವಾಲಿಟಿ ಇರಲ್ವಾ, ಯಾರ್ಯಾರೆಲ್ಲ ಸೇರ್ಕೊಂಡು ಏನು ಕಿತ್ತು ದಬಾಕಿದ್ದಾರೆ ಇವರು ಅನ್ನೋದೆಲ್ಲನೂ 100% ಹೇಳ್ತಾರೆ. ಅದೊಂದೇ ಒಂದು ಭಯ, ಏನಪ್ಪ ಮಾಡಿದ್ದಾರೆ ಇವರು, ಏನು ಮಾಡಿದ್ದಾರೆ ಅಂತಂದಾಗ ಓಕೆ ಇವ್ರು ಇಷ್ಟು ದಿನ ಮಾಡಿರೋದಕ್ಕೂ ಚೆನ್ನಾಗಿ ಮಾಡಿದ್ದಾರೆ ಅನ್ನೋ ಒಂದೇ ಒಂದು ಆ ಒಂದು ಭಯ ಇತ್ತಲ್ಲ. ಆ ಭಯಕ್ಕೋಸ್ಕರ ತುಂಬ ಪ್ರಿಪ್ರೇಷನ್ಗಳನ್ನ ಮಾಡಿಕೊಂಡು ತುಂಬ ಏನು ನಮಗೆ ಯಾವ್ಯಾವ ರೀತಿ ನಾವೇನೇನು ಅಂದ್ಕೊಂಡಿದ್ವಿ ಆ ಕೆಲಸ ಬರೋವರೆಗೂ ವೆಯ್ಟ್ ಮಾಡಿ ಪ್ರೊಡ್ಯೂಸರ್ ಹತ್ರ ಹೇಳಿ ಅದನ್ನು ಮಾಡ್ಕೊಂಡು ಬಂದ್ವಿ. ಹಂಗಾಗಿ 240 ದಿನದವರೆಗೂ ಬಂತು. ಆಲ್ಮೋಸ್ಟ್ ಒಂದು ಸಿನಿಮಾಗೆ ಒಂದು 150ರಿಂದ 160 ದಿನ ಆಗ್ಬೋದು. ಇದು ಒಂದು 100 ದಿನ ಜಾಸ್ತಿ ಆಗಿದೆ ಅಂತಂತಂದರೆ ಆ ಪ್ಯಾನ್ ಇಂಡಿಯಾ ಸಿನಿಮಾ ಅಂತಂದ್ಬಿಟ್ಟು ನಾವೇನು ತೋರ್ಸೋಕೆ ಹೊರಟಿದ್ದೀವಲ್ಲ ಅದ್ರದ್ದೊಂದು ಕ್ವಾಲಿಟಿ ಕೊಡೋದಕ್ಕೋಸ್ಕರನೇ ನಾವೆಲ್ಲರೂ ಶ್ರಮ ಪಡ್ತಾಯಿದ್ದೀವಿ ಹೊರತು ಅದನ್ನು ಮೀರಿ ಇನ್ನೇನು ಇಲ್ಲ. ಒಂದು ಕ್ವಾಲಿಟಿ ಯಾಕೆಂದರೆ ಒಂದು ಕನ್ನಡ ಸಿನಿಮಾ ಅಂತ ಮಾಡಿದಾಗ ನಮ್ಮ ಕನ್ನಡ ಜನ ನೋಡ್ತಾರೆ. ನಾವು ಪಕ್ಕ ಸ್ಟೇಟ್ಗೆ ಹೋದಾಗ ಏನಪ್ಪ ಕರ್ನಾಟಕದಿಂದ ಬಂದಿದ್ದಾರೆ ಇವ್ರು, ಯಾವ ಯೋಗ್ಯತೆಯಲ್ಲಿದ್ದಾರೆ ಇವ್ರು ಏನು ಸಿನಿಮಾ ಮಾಡಿದ್ದಾರೆ ಅಂತ 100%. ಯಾಕೆಂದರೆ ನಮ್ಮ ಸುತ್ತಮುತ್ತ ತುಂಬ ಸಿನಿಮಾಗಳು ಬರ್ತಾ ಇದೆ. ಹಂಗಾಗಿ ಸ್ವಲ್ಪ ಜವಾಬ್ದಾರಿಯಿಂದ ತುಂಬ ಪ್ರಿಪ್ರೇಷನ್ನ ಮಾಡ್ಕೊಂಡು ಶೂಟ್ ಮಾಡಿದ್ದೀವಿ. ಹಂಗಲ್ಲಿರೋ ಕ್ವಾಲಿಟಿ ಸಿನಿಮಾದಲ್ಲಿರುತ್ತೆ ಅಂತ ಹೇಳ್ತಿದ್ದೀವಿ 200%. ಯಾಕೆಂದರೆ ಟೀಸರ್ಗೆ ಅಂತ ಅಂದ್ಬಿಟ್ಟೆ ಸಪ್ರೇಟಾಗಿ ನಾವು ಶೂಟ್ ಮಾಡೋಕ್ಕಾಗಲ್ಲ. ಸಿನಿಮಾಗೆ ಏನು ಮಾಡಿದ್ದೀವಿ ಅದರಲ್ಲಿ ಒಂದು 2 ನಿಮಿಷದ ಫುಟೇಜ್ನ ನಾವು ಟೀಸರ್ ಅಂತ ಮಾಡಿದ್ದೀವಿ. ಟೀಸರ್ ಏನಿದೆಯಲ್ಲ ಅದಕ್ಕಿಂತ ಚೆನ್ನಾಗಿರುತ್ತೆ ಸಿನಿಮಾದಲ್ಲಿ. ಅಲ್ಲ ಬ್ರೋ, ಸಿನಿಮಾದಲ್ಲಿ ಇರೋ ಕ್ವಾಲಿಟಿನೇ ಟೀಸರಲ್ಲಿ ಕೊಟ್ಟಿದ್ದಾರೆ. ಆಗಸ್ಟ್ 15ನೇ ತಾರೀಕು ಏನು ಬಜೆಟ್ ಅಂತ ಶುರು ಮಾಡಿದ್ರಿ, ಮಾರ್ಚ್ 6ಕ್ಕೆ ಯಾವ ಬಜೆಟ್ ಮುಗಿಸಿದ್ರಿ? ಆ ಬಜೆಟ್ನ ನಾವು ಮಾತಾಡಬಾರ್ದು. ಯಾಕೆಂತಂದರೆ ಪ್ರೊಡ್ಯೂಸರ್ ಹೇಳಿದ್ದಾರೆ ನೀವು ಕೆಲಸ ಮಾತ್ರ. ಒಂದು ನಿಮಿಷ, ಈಗ ಆ್ಯಕ್ಚುಲಿ ಯಾರು ಬಜೆಟ್ ಬಗ್ಗೆ ಮಾತಾಡಲ್ಲ, ನಾವು ಮಾತಾಡೋಣ. ಮಾತಾಡಿ ಸರ್. ತುಂಬಾ ದಿನಗಳಿಂದ ಚರ್ಚೆ. ಯಾಕೆಂದರೆ ರಿಲೀಸ್ ಆದ್ಮೇಲೆ ಕಲೆಕ್ಷನ್ ಹೇಳ್ತೀವೋ ಹೇಳಲ್ವೋ ಅದು ಇವಾಗ ಸ್ಟಾಪ್ ಆಗಿದೆ. ಅಟ್ಲೀಸ್ಟ್ ಖರ್ಚು ಮಾಡಿರೋದಾದ್ರೂ ಹೇಳಿ. ರಿಲೀಸ್ ದಿನ ನನಗೆ ಎಷ್ಟು ಕಾಪಿ ಬೀಳುತ್ತೆ ಅನ್ನೋದು ಅವಾಗ ಗೊತ್ತಾಗುತ್ತೆ. ಈಗ ಕುಂಬಳಕಾಯಿ ಎಷ್ಟಾಗಿರೋದು ಮಾರ್ಚ್ ಅಲ್ಲ ಇಲ್ಲಿವರೆಗೂ ಏನಾಗಿದೆ, ಇವ್ರು ಏನು ಹೇಳಿದ್ರಲ್ವಾ, ಇವ್ರು ಹೇಳಿರೋದಕ್ಕಿಂತ ಅವಾಗೇನು ನಂಬರ್ ಆಫ್ ಡೇಸ್ ಇತ್ತು ಎಷ್ಟು ಜಾಸ್ತಿ ಆಗಿದೆ, ಆ ಪ್ರಪೋರ್ಷನೇಟ್ ಜಾಸ್ತಿ ಆಗಿದೆ. ಎಷ್ಟು ಹೇಳಿದ್ರು ಸರ್? ಹೇಳ್ತಿರಲ್ಲ ಅವರು 35-40 ಹೇಳ್ತಿರಲ್ಲ, 35-40 ಹೇಳಿದ್ರು ಅವರು. ಸೊ ಈಗ ನಾವು ಅವಾಗ ಪ್ಲ್ಯಾನ್ ಮಾಡಿದಾಗ ನಾವು 110 ಡೇಸ್ ಪ್ಲ್ಯಾನ್ ಮಾಡಿದ್ವಿ ಫಿಲ್ಮ್. ಎಕ್ಸಾಕ್ಟ್ಲಿ ಡಬಲ್ ಆಗಿದೆ. ಟ್ರಿಬಲ್ ಹಾಕಬೋದಾ ಸರ್? ಅಲ್ಲ ನೀವು ಲಾಸ್ಟ್ ಆ್ಯಕ್ಯುರೇಟ್ ಬೇಕು ಅಂದರೆ ನಾನು ಯಾವಾಗ ಅಲ್ಲ ನಾವು ಆಮೇಲೆ ನೀವೇನು ಹೇಳಿದ್ರೆ ನಾವೇನೋ ಬರ್ದು ಆಮೇಲೆ ಇಲ್ಲ ನೀವು ಅದಕ್ಕೆ ನಿಮಗೂ ನನಗೇನು ನಾನು ಹೇಳೋದು ಒಂದೇ ಒಂದು ಪಾಯಿಂಟ್ ಸತೀಶ್ ಅವರೇ. ಇಲ್ಲ ಸತೀಶ್ ಅವರೇ, ಒಂದು ಪಾಯಿಂಟ್. ಈಗ ನಾನು
ಈ ಫಿಗರ್ ಆಯಿತು ಅಂತ ಅಂತೀನಿ ಅಂದ್ಕೊಳ್ಳಿ, ಇನ್ನು ಪೋಸ್ಟ್ ಪ್ರೊಡಕ್ಷನಲ್ಲಿದೆ, ಅಲ್ಲಿ ಜಾಸ್ತಿ ಆದರೆ ನಾನು ವಾಪಸ್ ಬಂದು ಕರೆದು ಇದು ಚೇಂಜ್ ಮಾಡ್ಕೊಳ್ಳಿ ಅಂತ ಹೇಳೋಕ್ಕಾಗಲ್ಲ. ಸೊ ಹಂಗಾಗಿ ಸಿನಿಮಾ ರಿಲೀಸ್ ಆಗೋದಾಗ ನನ್ನ ಕ್ಲಾರಿಟಿ ಇರುತ್ತೆ. ಮಾತಾಡಿದ್ರಿ, ಕಂಟೆಂಟ್ ಬಗ್ಗೆ ಮಾತಾಡಿಲ್ಲ. ಕಂಟೆಂಟ್ ಬಗ್ಗೆ ಮಾತಾಡೋಕ್ಕಾಗಲ್ಲ. ಮೇಕಿಂಗ್ ಸಿನಿಮಾ, ಈ ಸಿನಿಮಾ ಅಂತಂದರೆ ನಮಗೆ ಫೈಟ್ಸ್ ಅಂತ ಬಂದಾಗ ರವಿ ವರ್ಮಾ ಮಾಸ್ಟ್ರು, ಯಾಕೆಂತಂದರೆ ನನಗೆ ಎಲ್ಲ ಸಿನಿಮಾದಲ್ಲೂ ಅವ್ರು ನನ್ನ ಬೆನ್ನೆಲುಬಾಗಿ ಯಾವಾಗಲೂ ಇದ್ದೇ ಇರ್ತಾರೆ. ಜೊತೆಗೆ ರಾಮ್ ಲಕ್ಷ್ಮಣ್ ಮಾಸ್ಟ್ರು ಮಾಡಿದ್ದಾರೆ, ಮಾಸ್ ಮಾಧವ್ ಅವರು ಮಾಡಿದ್ದಾರೆ, ಗಣೇಶ್ ಅವ್ರು ಮಾಡಿದ್ದಾರೆ. ಅದಾದಮೇಲೆ ಡ್ಯಾನ್ಸ್ ಕೊರಿಯೋಗ್ರಫಿ ಬಂದಾಗ ಇಮ್ರಾನ್ ಸರ್ದಾರಿಯಾ ಮತ್ತು ನಮ್ಮ ಮುರಳಿ ಮಾಸ್ಟ್ರು ಮಾಡಿದ್ದಾರೆ. ಮ್ಯೂಸಿಕ್ ಬಂದರೆ ಸಾಂಗ್ಸ್ ಎಲ್ಲ ಮಣಿ ಶರ್ಮಾ ಅವ್ರು ಮಾಡಿರುವಂಥದ್ದು, ರೆಕಾರ್ಡಿಂಗ್ ರವಿ ಬಸ್ರೂರು ಮಾಡ್ತಾ ಇದ್ದಾರೆ. ಎಡಿಟಿಂಗ್ ಬಂದು ನಮ್ಮ KM ಪ್ರಕಾಶ್ ಮಾಡ್ತಿರೋವಂಥದ್ದು. ಅದನ್ನು ಮೀರಿ ನಮ್ಮ ಆರ್ಟ್ ಡೈರೆಕ್ಷನ್ ಅಂತ ಬಂದಾಗ ನೀವೆಲ್ಲ ಈಗ ಇದರಲ್ಲಿ ಯಾವುದು ಟೀಸರಲ್ಲೆಲ್ಲ ನಿಮ್ಗೇನು ಲ್ಯಾವಿಶ್ ಆಗಿ ಹಂಗೆ ಆ ಥರದ್ದೆಲ್ಲ ದೊಡ್ಡ ದೊಡ್ಡ ಸೆಟ್ಗಳೆಲ್ಲ ಏನು ಕಾಣಿಸ್ತಾ ಇದೆ ಅದನ್ನು ಮೋಹನ್ ಬಿಕೆರೆ ಅವ್ರು ಮಾಡಿದ್ದಾರೆ. ನಮ್ಮ ಇಡೀ ಪ್ರೊಡಕ್ಷನ್ ಇದನ್ನು ನಮ್ಮ ಸುರೇಶ್ ಅಣ್ಣ ಪ್ರೊಡಕ್ಷನ್ ಡಿಸೈನ್ ಇದೆಲ್ಲ ನೋಡ್ಕೊಂಡಿರೋದು. ದರ್ಶನ್ ಇರ್ಬೋದು, ಮತ್ತು ಶಿವಾರ್ಜುನ್ ಸರ್ ಎಕ್ಸಿಕ್ಯೂಟಿವ್ ಅಲ್ಲ ಕೋ ಪ್ರೊಡ್ಯೂಸರೇ ಅಂತ ಹೇಳ್ಬೋದು ಅವರು ನಮಗೆ. ಯಾಕೆಂತಂದರೆ ಪ್ರತಿದಿನವೂ ಅವ್ರ ಏನು ನಾಳೆ ಅನ್ನೋದಕ್ಕಿಂತ ಇಡೀ ಸಿನಿಮಾಗೆ ಅವರು ಜೊತೆಲಿ ಪ್ರತಿದಿನನೂ ಫೌಂಡೇಶನ್ ಥರ ನಿಂತಿದ್ದಾರೆ. ಮತ್ತು ಎಲ್ಲನೂ ಮೀರಿ ನಮ್ಮ ಪ್ರೊಡ್ಯೂಸರು ನಾನು ಎಷ್ಟೇ ಹಿಂಸೆ ಕೊಟ್ರು ನಮ್ಮ ಸಿನಿಮಾಗೆ ಏನು ಬೇಕು ಅಂತ ಅಂದ್ಬಿಟ್ಟು ಅವ್ರ ಹತ್ರ ಎಕ್ಸ್ಪ್ಲೈನ್ ಮಾಡಿ ಹೇಳಿದ್ರೆ ಖಂಡಿತವಾಗ್ಲೂ ಮಾಡಿ ಡೈರೆಕ್ಟ್ರೆ ಅಂತಲೇ ಇಲ್ಲಿವರೆಗೂ ಮಾಡಿರುವಂಥದ್ದು. ನಮ್ಮ ಬೆನ್ನೆಲುಬಾಗಿ ನಮ್ಮ ಬಸಣ್ಣ ಇದ್ದಾರೆ. ಮತ್ತು ಎಲ್ಲದಕ್ಕಿಂತ ಮೀರಿ ನೀವೇನೀಗ ವಿಜುವಲ್ಸ್ ಎಲ್ಲ ನೀವೆಲ್ಲ ನೋಡ್ತಾ ಇದ್ರಿ, ಕಣ್ಣು ಅಂತ ಏನು ಹೇಳ್ತೀವಿ ಸಿನಿಮಾಗೆ, ನಮ್ಮ ಸತ್ಯ ಹೆಗ್ಡೆ ಅವರು ಮಾಡಿರುವಂಥದ್ದು. ಎಲ್ಲ ಓವರಲ್ ಆಗಿ ನನ್ನ ಇಡೀ ತಂಡ ಸೇರಿಕೊಂಡು ಒಂದು ಮಾರ್ಟಿನ್ ಒಂದು ಸಿನಿಮಾ ರೆಡಿಯಾಗಿದೆ. ಇವತ್ತು ಆ 240 ದಿನ ನಾವು ಮುಗಿಸಿ ಕುಂಬಳಕಾಯಿ ಹೊಡೆದಿದ್ದೀವಿ. ಮತ್ತು ಇಡೀ ನಮ್ಮ ಟೀಮು, ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಆಗ್ಬೋದು, ನಮ್ಮ ಸ್ವಾಮಿ ಕೋ ಡೈರೆಕ್ಟ್ರು ಅಶ್ವಿನ್, ನಮ್ಮ ಮುತ್ತು, ಎಲ್ಲರೂ ನಮ್ಮ ಹುಡುಗರುಗಳೆಲ್ಲರೂ ಜೊತೆಗೆ ಒಂಥರ ಏನು ಒಂದು ಸೈನ್ಯದ ಥರ ನಿಂತ್ಕೊಂಡು ಕೆಲಸ ಮಾಡಿದ್ದೀವಿ ಈ ಮಾರ್ಟಿನ್ ಸಿನಿಮಾಗೆ ಅಂತ ಹೇಳೋಕ್ಕೆ